ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಗೌರಿ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾನು ಇಲ್ಲಿ ನ್ಯೂ ಬಿ ಎಲ್ ರೋಡ್ ಆರ್.ಕೆ. ಗಾರ್ಡನಿಂದ ಬಂದಿದ್ದೀನಿ. ಓಕೆ. ಬಟ್ ನೀವು ಇವತ್ತು ಪ್ರತಿದಿನ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ ನಾನು. ಪ್ರತಿದಿನ ದಸರಾ ಶುರುವಾದಾಗಲಿಂದ ಪ್ರತಿದಿನ ಒಂದೊಂದು ಕಲರನ್ನು ನೀವು ಹಾಕೊಂಡು ಬರ್ತಾ ಇದ್ದೀರಾ. ನವರಾತ್ರಿಯ ಒಂದು ದುರ್ಗಿಯ ಅವತಾರದ ಕಲರ್ಸನ್ನು ಪ್ರತಿದಿನ ಹಾಕೊಂಡು ಬರ್ತಿದ್ದೀರಾ. ಏನು ವಿಶೇಷ? ಪ್ರತಿ ವರ್ಷ ನೀವು ಈ ಥರ ಹಾಕ್ತೀರಾ? ಪ್ರತಿ ವರ್ಷ ನಾನು ನವರಾತ್ರಿಗೆ 9 ದಿನಾನು 9 ಕಲರ್ ಸೀರೆ ಉಟ್ಕೊಳ್ತೀನಿ. ನಮ್ಗೆ ಅದೇ ಒಂದು ಖುಷಿ ಭಾಳ. ಆ ಸೀರೆ ಉಡೋದ್ರಲ್ಲಿ ಒಂದು ಆನಂದ. ಆಮೇಲೆ ಎಲ್ಲ ಉಟ್ಕೊಳ್ತಾರೆ. ದುರ್ಗಿಗೆ ಆನಂದ ಪಡಿಸೋಕ್ಕೋಸ್ಕರ ನಾವು ಆ ಸೀರೆನ ಉಡ್ತೀವಿ. ನಮಗೂ ಒಂಥರ ಖುಷಿ. ಪ್ರತಿ ದಿವಸ ಎಲ್ಲ ಕಲರು ಒಂದೊಂದು ದಿವಸ ಒಂದೊಂದು ಕಲರ್ ಉಟ್ಕೊಂಡು ಬರ್ತೀನಿ. ಅಂದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ನೀವು? ನಾನು ಬೆಳಿಗ್ಗೆ 6 ಗಂಟೆಗೆ ಬರ್ತೀನಿ. 6 ಗಂಟೆ ಅಷ್ಟೊತ್ತಿಗೆ ನೀವೆಲ್ಲ ರೆಡಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಓಕೆ ದೇವಿ ತರನೇ ಡ್ರೆಸ್ ಮಾಡ್ಕೊಂಡು ಬರ್ತೀವಿ. ಕೆಲವು ಸತಿ ಸಿಂಪಲ್ ಆಗಿರ್ತೀವಿ ಅಷ್ಟೇ. ಮತ್ತೆ ಪೂಜೆನ ಯಾವಾಗ ಮಾಡ್ತೀರಾ? ಪೂಜೆ ನಾನು ಮನೆಗೆ ಹೋಗಿ ಮತ್ತೆ ಸ್ನಾನ ಮಾಡಿ ಮತ್ತೆ ದೇವಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ದೇವಿ ಪೂಜೆ ಮಾಡ್ತೀನಿ. ಅಂದ್ರೆ ದೇವಿ ಅಷ್ಟೋತ್ರ ದುರ್ಗಾ ಸಪ್ತಶತಿಯನ್ನು ಓದ್ಬಿಟ್ಟು ನೀವು ಅದನ್ನ ದೀಪ ಹಚ್ಬಿಟ್ಟು 9 ದಿವಸನೂ ದೀಪ ಉರಿತಾ ಇರತ್ತೆ. ದೀಪ 9 ದಿವಸನೂ ಇದು ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ಏನು ವಿಶೇಷವಾಗಿ ಅಡಿಗೆ ಏನು ಮಾಡ್ತೀರಾ? ಆ ದಿವಸಕ್ಕೆ ದೇವಿಗೇನು ಇಷ್ಟನೋ ಅದು ಒಂದು ಸ್ವಲ್ಪ ನೈವೇದ್ಯ ಮಾಡಿ ದೇವಿ ಹತ್ರ ತೋರಿಸ್ಬಿಟ್ಟು ನೈವೇದ್ಯ ಮಾಡೋದು. ಸ್ಪೆಷಲ್ ಅಂತ ಏನಿಲ್ಲ. ದೇವಿಗೆ ಯಾವ್ದು ಇಷ್ಟನೋ ಆ ದಿವಸ ಅದು ಒಂದೊಂದು ದಿವಸ ಒಂದೊಂದು ಮಾಡಿಬಿಟ್ಟು ದೇವಿ ಮುಂದೆ ಇಟ್ಟು ಆಮೇಲೆ ನಾವು ಸ್ವೀಕರಿಸೋದು. ಓಕೆ. ಮತ್ತೆ ನೀವು ಬಾಂಬೆನಲ್ಲಿ ಇದ್ರಿ ತುಂಬ ವರ್ಷ ಅನ್ನೋದನ್ನು ನಾನು ಕೇಳ್ಪಟ್ಟೆ. ನೀವು ಬಾಂಬೆನಲ್ಲಿ ಯಾವ ಥರ ಆಚರಿಸ್ತಾ ಇದ್ರಿ? ಬಾಂಬೆಗೂ ಇಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ಬಾಂಬೆಗೆ ತುಂಬಾ ಚೆನ್ನಾಗಿದೆ. ಗರ್ಭಾ ಅಂತ ಹೇಳಿ ಕೋಲಾಟ ಆಡ್ತಾರೆ. ಅದು 9 ದಿವಸ ಬಹಳ ಚೆನ್ನಾಗಿ ಇದು ಮಾಡ್ತಾರೆ, ರೆಡಿ ಮಾಡ್ತಾರೆ ಅವರೆಲ್ಲ. ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ. ನಾವು ಕೋಲಾಟ ಆಡಕ್ ಹೋಗ್ತಾ ಇದ್ವಿ. 9 ದಿವಸ ಬಹಳ ಗ್ರ್ಯಾಂಡ್ ಆಗಿರುತ್ತೆ. ಅವ್ರವ್ರ ಗ್ರೂಪ್ಗಳು ಮಾಡಿಬಿಟ್ಟು ಎಲ್ಲ ಆ ದಿವಸ ಆ ತರ ಕಲರ್ಸ್ ಹಾಕೊಂಡು ಕೋಲಾಟ ಎಲ್ಲ ಆಡೋದು ತುಂಬಾ ಚೆನ್ನಾಗಿರುತ್ತೆ. ಬೇರೆ ತರ, ಬೆಂಗಳೂರು ಬೇರೆ ತರ, ಬಾಂಬೆಲ್ ಬೇರೆ ತರ. ಅಂದ್ರೆ ನಮ್ಮ ಕರ್ನಾಟಕದ ರೀತಿ ನೀತಿ ಬೇರೆ ರೀತಿ ಇದೆ. ಬಟ್ ಅಲ್ಲಿಯ ರೀತಿ ನೀತಿ ಅಲ್ಲಿ ದೇವಿ ಎಲ್ಲ ಇಟ್ಬಿಟ್ಟು 8ನೇ ದಿವಸಕ್ಕೆ ಗಾಗರ ಪುಕಾಯ್ಚ ಅಂತಾರೆ. ಆ ಗಾಗರ ಮಡಕೆ ತಗೊಂಡು ಅದರಲ್ಲಿ ಎಲ್ಲ ದೇವಿದ ಆಹ್ವಾನ ಮಾಡ್ಕೊಂಡು ಅದು ಉಡ್ಬಿಟ್ಟು ದೇವಿ ಮೈ ಮೇಲೆ ಬರೋ ತರ ಅಲ್ಲಿ ಇದು ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೆಲವ್ರಿಗೂ ಬಹಳ ದೇವಿ ಭಕ್ತರಿಗೆ ಆಗತ್ತೆ, ಅದು ಮೈ ಮೇಲೆ ಬರುತ್ತೆ ದೇವಿ ಆತರ ಅಂತ ನಮ್ಮ ಭಾವನೆ. ಆದ್ರೆ ಬಹಳ ಚೆನ್ನಾಗಿರುತ್ತೆ ಬಾಂಬೆಲ್ ನೋಡಕ್ಕೆ. ಇಲ್ಲಿ ಬೇರೆ ಪದ್ಧತಿ, ಅಲ್ಲಿ ಬೇರೆ ಪದ್ಧತಿ. ನಮ್ಮ ಕರ್ನಾಟಕದ ವೈಭವ, ಮೈಸೂರು ದಸರಾ ಇದೆಲ್ಲ ಬಹಳ ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ಸಂಪ್ರದಾಯವಾಗಿ ಹಿಂದಿನಿಂದ ಏನ್ ನಡೆಸ್ಕೊಂಡು ಬಂದಿದ್ದಾರೋ ಆ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನೀವು ಈ ದಸರಾ ಮುಗಿಯುವಾಗ ಇನ್ನು 3 ದಿನ ಇದೆ. ಮತ್ತೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ವಿಜಯದಶಮಿವರೆಗೂ ಇನ್ನು ಯಾವ್ಯಾವ ಕಲರಿನ ಬಟ್ಟೆಯನ್ನು ಹಾಕ್ತೀರಾ? ಆಯ್ತು, ಇವತ್ತು 5ನೇ ದಿವಸ, 6ನೇ ದಿನ ಇದೆ. ಈಗ ನಾಳೆ ಬ್ಲೂ ಉಡೋದಿದೆ ಸೀರೆ, ನಾಡಿದ್ದು ಪಿಂಕ್, ಆಚೆ ನಾಡಿದ್ದು ಪರ್ಪಲ್. ಇನ್ನು 3 ದಿವಸ ಬಾಕಿ ಇದೆ. ಇನ್ನು 3 ಕಲರ್ ಉಟ್ರೆ ದೇವಿಗೆ ವಿಜಯೋತ್ಸವ ವಿಜಯದಶಮಿ ದಸರಾದ ಒಂದು ಹಬ್ಬದ ರೆಡಿ ಮಾಡ್ಕೊಳ್ಳೋದು ಮುಗಿಯುತ್ತೆ. ಓಕೆ, ನಮಸ್ಕಾರ. ಅಲ್ಲ, ನಮ್ಮ ಒಂದು ಡಾಲರ್ಸ್ ಕಾಲೋನಿಯಲ್ಲಿ ಸುಮಾರು ಜನ ಸ್ನೇಹಿತರು ಮತ್ತೆ ಬೇರೆಯವರು, ಹೊರಗಿನವರು, ಈ ಏರಿಯಾದಲ್ಲಿರುವಂತಹ ಎಲ್ಲ ಮಹಿಳೆಯರು 9 ದಿನಗಳ ಕಾಲ ಆ ದೇವಿಯ ರೂಪ ವಿವಿಧ ಬಣ್ಣಗಳಿಂದ ಅಲಂಕೃತವಾದಂತಹ ಆ ಒಂದು ಬಣ್ಣದ ಬಟ್ಟೆಯನ್ನ ಅಥವಾ ಸೀರೆಯನ್ನ ಅಥವಾ ಡ್ರೆಸ್ಗಳನ್ನ ಹಾಕೊಂಡು ಬರ್ತಾರೆ. ಇದು ಇಲ್ಲಿಯ ಒಂದು ವಿಶೇಷ. ಅವರಲ್ಲಿ ಒಬ್ಬರನ್ನ ಸಂದರ್ಶನ ಮಾಡಿದ್ದು ಈಗ. ಆದ್ರಿಂದ ನೀವು ನೋಡಿ ಅದನ್ನ ಸಂತೋಷ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದುವರೆಗೂ ನಮ್ಮ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ನಮಸ್ಕಾರ.